ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಮತ್ತೊಂದು ಸಮಯದಲ್ಲಿ ಈ ಮಾಧ್ಯಮದ ಮೂಲಕವಾಗಿ ನಿಮ್ಮನ್ನು ಭೇಟಿ ಮಾಡುತ್ತಾ ಇರುವಂಥದ್ದು ಬಹಳ ಸಂತೋಷ. ನಿಮ್ಮನ್ನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಭಿನಂದಿಸ್ತೇನೆ. ಈ ದಿನದ ಸಮಯದ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ದೇವರು ಈ ದಿನದಲ್ಲಿ ಈ ಸಮಯದಲ್ಲಿ ನಿಮ್ಮ ಕುಟುಂಬವನ್ನು ಅತ್ಯಧಿಕವಾಗಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಬನ್ನಿ, ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಸಂದೇಶವನ್ನು ಪ್ರಾರಂಭ ಮಾಡೋಣ. ಪರಲೋಕ ಭೂಲೋಕವನ್ನು ಅದರಲ್ಲಿರತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿದ ದೇವರೇ, ಈ ವಾಕ್ಯದ ಸಂದೇಶವನ್ನು ಕೇಳುತ್ತಾ ಇರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಪವಿತ್ರಾತ್ಮನ ಕೃಪೆ ನೆಲೆಯಾಗಿರಲಿ ಸ್ವಾಮಿ. ಎಷ್ಟೋ ಜನರು ತಮ್ಮ ಪತ್ರಗಳ ಮೂಲಕವಾಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ನಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ, ನಮ್ಮ ಕುಟುಂಬದ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ, ನಮಗಿರುವಂಥ ಅನಾರೋಗ್ಯದ ಸಮಸ್ಯೆಗಳು, ಮಕ್ಕಳು ಮುಂದೆ ಬರೆಯುವಂಥ ಪರೀಕ್ಷೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕೇಳಿಕೊಂಡಿದ್ದಾರೆ. ಯೇಸುವೆ, ಅವರ ಪ್ರತಿಯೊಂದು ಪ್ರಾರ್ಥನಾ ಬೇಡಿಕೆ ನಿನ್ನ ಸನ್ನಿಧಾನಕ್ಕೆ ಮುಟ್ಟಲಿ ಸ್ವಾಮಿ. ಅವರಿಗೆ ಬಿಡುಗಡೆನ ದಯಪಾಲಿಸ್ಕೊಡು. ಅವರಿಗೆ ಬೇಕಾದಂಥ ದೈವಿಕ ಆಶೀರ್ವಾದಗಳನ್ನು ಯೇಸುವೆ ನಿನ್ನ ವಾಕ್ಯದ ಮೂಲಕವಾಗಿ ಸದಾಕಾಲವು ದಯಪಾಲಿಸ್ಕೊಡಬೇಕೆಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನಾಗಿರುವಂಥ ತ್ರಯೇಕ ದೇವರ ಆಶೀರ್ವಾದದೊಂದಿಗೆ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಮತ್ತೊಂದು ಸಾರಿ ಈ ದಿನದ ಸಂದೇಶದ ವಾಕ್ಯವನ್ನು ಕೇಳುವಂಥ ಕೃಪೆಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರು ಅನೇಕ ಸಂಗತಿಗಳನ್ನು ನಮ್ಮ ನೆನಪಿಗೆ ತರುವುದಕ್ಕೆ ಶಕ್ತನಾಗಿದ್ದಾನೆ. ಅನೇಕ ಸಂಗತಿಗಳು. ಎಷ್ಟೋ ಸಾರಿ ದೇವರು ನಮ್ಮನ್ನು ಕೈ ಬಿಡುವುದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಸಾರಿ ಈ ಲೋಕದ ಜನರು ನಮಗೆ ಅಭಯವನ್ನು ನೀಡಬಹುದು, ಕೈಯನ್ನು ಕೂಡ ಬಿಡಬಹುದು. ಆದರೆ ದೇವರು ಎಲ್ಲವನ್ನ ಒದಗಿಸುವಾತನಾಗಿದ್ದಾನೆ. ಯೆಹೋವ ಈರೆ ಎಂಬುದಾಗಿ ನೋಡುವಾಗ ದೇವರು ಎಲ್ಲವನ್ನ ಒದಗಿಸುವಾತನಾಗಿದ್ದಾನೆ. ಅಂದು ಅಬ್ರಹಾಮನು ತನ್ನ ಮಗನಾದಂಥ ಇಸಾಕನನ್ನ ಬಲಿಯಾಗಿ ಅರ್ಪಿಸುವುದಕ್ಕೋಸ್ಕರವಾಗಿ ಆ ಮೋರಿಯ ದೇಶದ ದೇವರ ಬೆಟ್ಟಕ್ಕೆ ಹೋದಂಥ ಸಮಯದಲ್ಲಿ ದೇವರು ಇಸಾಕನ ಬದಲಾಗಿ ಒಂದು ಕುರಿಮರಿಯನ್ನು ಕೊಡುವುದರ ಮೂಲಕವಾಗಿ ಆಶೀರ್ವದಿಸಿದಂಥ ದೇವರು, ಒದಗಿಸಿದಂಥ ದೇವರು. ಅದಕ್ಕೆ ನಾವು ನೋಡ್ತೇವೆ ಯೆಹೋವ ಹೀರೆ ಎಂಬುದಾಗಿ. ಎಷ್ಟೋ ಜನ ದೊಡ್ಡದಾಗಿ ದೇವರು ಎಷ್ಟೋ ಸಾರಿ ಕೆಲವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಾರೆ, ಕೆಲವರಿಗೆ ಹಣವನ್ನು ಸಂಪಾದನೆ ಮಾಡುವಂಥದ್ದು, ಮನೆಯನ್ನು ಕಟ್ಟುವಂಥದ್ದು, ಒಂದು ಒಳ್ಳೆಯ ವಾಹನವನ್ನು ಖರೀದಿ ಮಾಡುವಂಥದ್ದು. ಆ ವಾಹನದಲ್ಲಿ ಎಷ್ಟೋ ಜನ ಹೇಳುವಂಥದ್ದು ಇದು ತಂದೆ ತಾಯಿಯ ಆಶೀರ್ವಾದದಿಂದ ಬಂದಿರುವಂಥದ್ದು. ದೇವರನ್ನೇ ಮರೆಯುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ಒದಗಿಸಿರುವಾಗ ದೇವರಿಗೆ ನಾವು ಪ್ರಾಧಾನ್ಯತೆಯನ್ನು ನೀಡುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಹಗ್ಗಾಯನು ಬರೆದಂಥ ಪ್ರವಾದನೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ, ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಈ ಲೋಕದಲ್ಲಿ ನಿಮ್ಮ ಹತ್ರ ಎಷ್ಟೇ ಚಿನ್ನ ಇದ್ರೇನು, ಎಷ್ಟೇ ಬೆಳ್ಳಿ ಇದ್ರೇನು, ಎಷ್ಟೇ ಹಣ ಆಸ್ತಿ ಇದ್ರೇನು, ಅದು ನಾವು ನೆನೆಸಬಹುದು ಪ್ರಿಯರೇ, ಅದು ನಾನು ಸಂಪಾದನೆ ಮಾಡಿರುವಂಥದ್ದು, ನಾನು ಕಷ್ಟಪಟ್ಟು ದುಡಿದಿರುವುದು ಎಂಬುದಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಪ್ರಿಯರೇ. ಆದರೆ ದೇವರ ಸಹಾಯವಿಲ್ಲದೆ, ದೇವರ ಆಶೀರ್ವಾದವಿಲ್ಲದೆ ಈ ಹಣ ಆಸ್ತಿ ನಿಮಗೆ ಒದಗಿ ಬರುವುದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ದೇವರ ಆಶೀರ್ವಾದ ಇದ್ದುದರಿಂದ ಎಲ್ಲವೂ ಒದಗಿ ಬಂದಿದೆ ಪ್ರಿಯರೇ. ಹಾಗಾಗಿ ದೇವರು ಕೊಟ್ಟಂಥ ಆಶೀರ್ವಾದವನ್ನು ನಾವು ಮರೆಯುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಇದಕ್ಕೆ ಉದಾಹರಣೆ ಆಗಿ ಯೆಶಾಯ 38ನೇ ಅಧ್ಯಾಯದಲ್ಲಿ ಹಿಜ್ಕೀಯನ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳುವುದಾದರೆ, ಹಿಜ್ಕೀಯನು ಆ ಮರಣಕರವಾದಂಥ ಕಾಯಿಲೆಗೆ ತುತ್ತಾದಂಥ ಸಮಯದಲ್ಲಿ ದೇವರು ಅವನಿಗೆ 15 ವರ್ಷಗಳ ಆಯುಷ್ಯವನ್ನು ಒದಗಿಸಿಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇದೇ ದೇವದೂತರು ಬಂದಂಥ ಸಮಯದಲ್ಲಿ ಆತನು ದೇವರು ಮಾಡಿದಂಥ ಅದ್ಭುತವನ್ನು ವರ್ಣಿಸುವುದರಲ್ಲಿ ವಿಫಲನಾಗಿ ತನ್ನ ಅರಮನೆಯಲ್ಲಿದ್ದಂಥ ಎಲ್ಲ ಆಯುಧ ಶಾಲೆಗಳಿಗೆ ಕರೆದುಕೊಂಡು ಹೋಗಿ ತನ್ನಲ್ಲಿದ್ದಂಥ ರಾಜ್ಯದ ಎಲ್ಲ ಸಂಪತ್ತನ್ನು, ಎಲ್ಲ ಒಂದು ಆಯುಧಗಳನ್ನು ಜನರಿಗೆ ಆತನು ಆ ದೇವದೂತರಿಗೆ ತೋರಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ.
ಇವತ್ತು ದೇವರು ಎಷ್ಟೆಲ್ಲ ನಮಗೆ ಅದ್ಭುತವನ್ನು ಮಾಡುವಾಗ ದೇವರ ಆ ಮಹತ್ತರವಾದಂಥ ಅದ್ಭುತವನ್ನು ನಾವು ಮರೀತಾ ಇದ್ದೇವೆ. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ಲೂಕನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ದೇವರ ವಾಕ್ಯದಲ್ಲಿ ಲೂಕನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುತ್ತೇವೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಇವತ್ತು ದೇವರು ಎಲ್ಲವನ್ನ ಕೊಟ್ಟಿರುವಾಗ ಸೈತಾನ ಕಾಯ್ಕೊಂಡಿರ್ತಾನೆ ಪ್ರಿಯರೇ, ಸೈತಾನ ಕಾಯ್ಕೊಂಡಿರ್ತಾನೆ. ಹಾಗಾಗಿ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ರೇನೋ ಅದು ಅವನ ಜೀವನಕ್ಕೆ ಬರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಎಷ್ಟೋ ಜನರಲ್ಲಿ ಮೂಡಿ ಬರುವಂಥ ಒಂದು ಪ್ರಶ್ನೆ, ಇದು ನನ್ನ ಆಸ್ತಿ, ಇದು ನಾನು ಸಂಪಾದನೆ ಮಾಡಿರುವಂಥದ್ದು ಎಂಬುದಾಗಿ ಕೊಚ್ಚಿಕೊಳ್ಳುತ್ತಾರೆ. ಆದರೆ ದೇವರು ಕೊಟ್ಟಿರುವಂಥದ್ದನ್ನು ಮರೆಯುವಂಥದ್ದನ್ನು ನೋಡುತ್ತೇವೆ. ಹೇಗೆ ಎಂಬುದಾಗಿ ನೋಡುವಾಗ ಹಿಜ್ಕೀಯನ ಹಾಗೆ ಮತ್ತು ನಾನೀಗ ಓದಿದಂಥ ವಾಕ್ಯದ ಒಂದು ಭಾಗದ ಮೂಲಕವಾಗಿ ಎಲ್ಲ ಲೋಭಕ್ಕೂ ನೀವು ಎಚ್ಚರಿಕೆಯಾಗಿರಿ, ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ. ಒಬ್ಬ ಮನುಷ್ಯನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಧಾರವಾಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಎಷ್ಟೇ ಹಣ ಆಸ್ತಿ ಇದ್ರೂ ಕೂಡ ಅದು ಮನುಷ್ಯನನ್ನು ಕಾಪಾಡುವುದಕ್ಕೆ ಸಾಧ್ಯವಿಲ್ಲ. ಇದು ದೇವರು ಒದಗಿಸಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪೌಲನು ತಿಮೋತಿಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ ನಾವು 17ನೇ ವಚನದಿಂದ ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ, ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನೀಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನು ಇಡಬೇಕೆಂತಲೂ ಪೌಲ ಇಲ್ಲಿ ಸ್ಪಷ್ಟವಾಗಿ ತಿಮೋತಿನಿಗೆ ಹೇಳುವಂಥದ್ದು. ಈ ಲೋಕದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನು ಇಡಬೇಡಿರಿ, ಈ ಲೋಕದ ಸುಖ ಭೋಗಗಳ ಮೇಲೆ ನೀವು ನಿರೀಕ್ಷೆಯನ್ನು ಇಡಬೇಡಿರಿ. ದೇವರು ಇದನ್ನೆಲ್ಲ ಕೊಟ್ಟಂತ ದೇವರ ಮೇಲೆ ನೀವು ನಿರೀಕ್ಷೆಯನ್ನು ಇಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರವಾಗಿ ನಾವು ನಿಜವಾದಂಥ ಜೀವವನ್ನು ದೇವರಿಂದ ನಾವು ಹೊಂದಬೇಕಾಗಿದೆ. ಅದು ತಾನೇ ಪ್ರಾಮುಖ್ಯವಾದಂಥ ಅಂಶವಾಗಿದೆ. ಪ್ರಿಯ ವೀಕ್ಷಕರೇ, ಆತನ ಮಕ್ಕಳಾಗಿ ಜೀವಿಸುವಂಥ ನಮಗೆ 18 ಮತ್ತು 19ನೇ ವಚನದಲ್ಲಿ ಅದೇ ಅಧ್ಯಾಯ, ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದಬೇಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಮುಂದಿನ ಸಮಯಕ್ಕೆ ಒಳ್ಳೆಯ ಅಸ್ಥಿವಾರವಾಗುವುದಕ್ಕೆ ಅದಕ್ಕೋಸ್ಕರವಾಗಿ ಕೂಡಿಸಿಟ್ಟಿಕೊಳ್ಳಿರಿ ಎಂಬುದಾಗಿ ಅವರಿಗೆ ಬೋಧನೆಯನ್ನು ಮಾಡು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದನ್ನು ನೋಡುತ್ತೇವೆ. ಯಾವ ರೀತಿಯ ಬೋಧನೆ? ಮತ್ತಾಯ 6:33 ನೋಡುತ್ತೇವೆ, ಮೊದಲು ದೇವರ ರಾಜ್ಯಕ್ಕೂ ನೀತಿಗೂ ತವಕ ಪಡಿರಿ, ಎಲ್ಲವೂ ನಿಮಗೆ ಸಿಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಪೌಲ ತಿಮೋತಿನಿಗೆ ಹೇಳುವಂಥದ್ದು, ಯಾರು ಐಶ್ವರ್ಯದ ಮೇಲೆ ಮನಸ್ಸಿಡದೆ, ಯಾರು ಯಾವುದೇ ಒಂದು ವಸ್ತುಗಳ ಮೇಲೆ, ಹಣದ ಮೇಲೆ ನಿರೀಕ್ಷೆ ಇಡದೆ ದೇವರ ಮೇಲೆ ನಿರೀಕ್ಷೆ ಇಟ್ಟು ಮುಂದೆ ನಮಗೆ ಉಪಯೋಗವಾಗುವಂಥ ಕ್ರಿಸ್ತನ 2ನೇ ಬರುಣದಲ್ಲಿ ನಮ್ಮ ಒಂದು ನೀತಿವಂತಿಕೆಯನ್ನು, ನಮ್ಮ ಭಯಭಕ್ತಿಯನ್ನು ದೇವರು ನೋಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲ ಪರಲೋಕಕ್ಕೆ ಸೇರುತ್ತಾರೆ ಎಂಬುದಾಗಿ ಯಾರು ಭಾವಿಸಲಿಕ್ಕೆ ಹೋಗಬೇಡಿ. ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಆ ಪರಲೋಕ ರಾಜ್ಯಕ್ಕೆ ಹೋಗುವವನಾಗಿದ್ದಾನೆ. ನಾವು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೂ ತಂದೆಯ ಚಿತ್ತವನ್ನು ಕೈಕೊಂಡು ನಡೆಯುವುದಕ್ಕೂ ನಾವು ಪ್ರಯತ್ನಿಸಬೇಕೇ ಹೊರತು ಈ ಲೋಕದ ಐಶ್ವರ್ಯಗಳ ಮೇಲೆ ನಾವು ಮನಸ್ಸಿಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಾವು ನೋಡ್ತೇವೆ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಸ್ವಾಮಿ ಒಂದು ಐಶ್ವರ್ಯವಂತನ ಕುರಿತು ಒಂದು ಸಾಮ್ಯವನ್ನು ಕೂಡ ಹೇಳುವಂಥದ್ದು. ಆತನು ಇದ್ದಂಥ ಕಣಜವನ್ನೆಲ್ಲ ಕಿತ್ತಾಕ್ದ ಪ್ರಿಯರೇ. ದೊಡ್ಡದಾದಂಥ ಕಣಜವನ್ನು ಆತನು ಕಟ್ಟಿಸ್ತಾನೆ, ಅದರಲ್ಲಿ ದವಸ ಧಾನ್ಯಗಳನ್ನು ಐಶ್ವರ್ಯವನ್ನು ತುಂಬುತ್ತಾನೆ. ಆದರೆ ದೇವರು ಹೇಳುವಂಥದ್ದು, ಆ ರಾತ್ರಿಯಲ್ಲಿ ಬಂದು ನಿನ್ನ ಪ್ರಾಣವನ್ನು ಒಂದು ವೇಳೆ ತೆಗೆದುಕೊಂಡು ಹೋದರೆ ನೀನು ಕೂಡಿಸಿಟ್ಟದ್ದು ಯಾರಿಗಾಗುತ್ತೆ ಎಂಬುದಾಗಿ ಅಲ್ಲಿ ದೇವರು ಐಶ್ವರ್ಯವಂತರ ಕುರಿತು ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಸಂದೇಶದ ಮೂಲಕವಾಗಿ ದೇವರು ಎಲ್ಲವನ್ನ ಒದಗಿಸಿರುವಾಗ ನಾವು ದೇವರಿಗೆ ಏನನ್ನು ಒದಗಿಸ್ತಾ ಇದ್ದೇವೆ?
ಇವತ್ತು ದೇವರಿಗೆ ನಾವು ಏನನ್ನು ಕೊಡ್ತಾ ಇದ್ದೇವೆ? ದೇವರನ್ನು ನಮ್ಮ ಹಣ ಆಸ್ತಿಯನ್ನು ಕೇಳ್ತಾ ಇದ್ದಾರಾ? ಇಲ್ಲ. ದೇವರು ಕೇಳುವಂಥದ್ದು ನಮ್ಮ ಹೃದಯವನ್ನು ಒಪ್ಪಿಸು ಮಗನೇ ನನಗೆ ಎಂಬುದಾಗಿ ನಾವು ಸಂಗೀತದಲ್ಲಿ ಹಾಡುವವರಾಗಿದ್ದೇವೆ. ಅಂಥ ಒಂದು ಹೃದಯವಾದಂಥ ಪ್ರೀತಿಯನ್ನು ನಾವು ದೇವರಿಗೆ ಕೊಡಬೇಕಾಗಿದೆ. ಯಾಕೆಂದರೆ ದೇವರಿಗೆ ಎಲ್ಲ ರೀತಿಯ ಶಕ್ತಿ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಮಾಡಿದಂಥ ಮೊದಲನೆಯ ಅದ್ಭುತ ಕಾರ್ಯ ನಾವು ಯೋಹಾನನು ಬರೆದಂಥ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನು ಮಾಡಿದಂಥ ಮದುವೆ, ಕಾನಾ ಊರಿನಲ್ಲಿ ನಡೆದಂಥ ಮದುವೆಯಲ್ಲಿ ಮಾಡಿದಂಥ ಅದ್ಭುತ, ದೇವರೇ ಅದನ್ನು ಒದಗಿಸಿದನು ಎಂಬುದಾಗಿ ನೋಡುತ್ತೇವೆ. ಮರಿಯಳು ಬಂದು ಯೇಸುವಿನ ತಾಯಿ ಆ ಮದುವೆಯ ಸಮಾರಂಭದಲ್ಲಿ ಯೇಸು ಕ್ರಿಸ್ತನಿಗೆ ಹೇಳುವಂಥದ್ದು, ಮಗನೇ ದ್ರಾಕ್ಷಾರಸವು ಖಾಲಿಯಾಗಿದೆ ಎಂಬುದಾಗಿ. 2ನೇ ಅಧ್ಯಾಯ 4ನೇ ವಚನ, ಯೇಸು ಆಕೆಗೆ, ಅಮ್ಮ ನನ್ನ ಗೊಡವೆ ನಿನಗೇಕೆ? ಯೇಸು ಕ್ರಿಸ್ತನು ತನ್ನ ತಾಯಿಗೆ ಪ್ರಶ್ನೆಯನ್ನು ಮಾಡುವಂಥದ್ದು, ಅಮ್ಮ ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯೇಸು ಕ್ರಿಸ್ತನಿಗೆ ಕೇಳಿದಂಥ ಪ್ರಶ್ನೆಗೆ, ಅಮ್ಮ ನನ್ನ ಗೊಡವೆ ನಿನಗೆ ಬೇಡ, ಇನ್ನೂ ಆ ಸಮಯ ಬಂದಿಲ್ಲ. ಆದರೆ ಯೇಸುವಿನ ತಾಯಿಯಾದಂಥ ಮರಿಯಳು ಹೇಳುವಂಥದ್ದು, ಯೇಸು ಕ್ರಿಸ್ತನು ನನ್ನ ಮಗನು ಏನು ಹೇಳುತ್ತಾನೆ ಅದನ್ನು ಮಾಡಿರಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತಿನ ಮೂಲಕವಾಗಿ ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರವಾಗಿ 2-3 ಕೊಳಗ ನೀರಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಬಾನೆಗಳಲ್ಲಿ ನೀರನ್ನು ತುಂಬಿರಿ ಅನ್ನಲು. ಯೇಸು ಕ್ರಿಸ್ತನು ಆ 6 ಕಲ್ಲಿನ ಬಾನೆಗಳಿಗೆ ನೀರನ್ನು ತುಂಬಿರಿ ಎಂಬುದಾಗಿ ಹೇಳಿದ ಅಷ್ಟೇ. ನಂತರ ಇದನ್ನು ತೆಗೆದುಕೊಂಡು ಹೋಗಿ ಎಲ್ಲರಿಗೆ ಹಂಚಿರಿ ಎಂಬುದಾಗಿ. ಅದನ್ನು ಹಂಚುವಾಗ ಆ ನೀರು ದ್ರಾಕ್ಷಾರಸವಾಗಿ ಅದ್ಭುತವನ್ನು ಪಡೆದುಕೊಂಡು ಅನೇಕರು ಅದರ ರುಚಿಯನ್ನು ನೋಡಿದರು ಎಂಬುದಾಗಿ ನೋಡುತ್ತೇವೆ. 9ನೇ ವಚನ, ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರೆಗೂ ತಿಳಿದಿದೆ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷಾರವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರವನ್ನು ಕೊಡುತ್ತಾರೆ. ಎಂಥ ಒಂದು ಅದ್ಭುತ ದ್ರಾಕ್ಷಾರಸದ ರುಚಿ ಅಲ್ಲಿ ದೇವರು ಒದಗಿಸಿದನು ಎಂಬುದಾಗಿ ನೋಡುತ್ತೇವೆ. ಆ ಮದುವೆಯ ಮನೆಗೆ ಬಂದಂಥ ಜನರಿಗೆ ಏನಾದರೂ ನಿರೀಕ್ಷೆ ಇತ್ತ ಪ್ರಿಯರೇ? ಈ ನೀರು ದ್ರಾಕ್ಷಾರಸವಾಗ್ತದೆ ಎಂಬುದಾಗಿ ಯಾರು ಭಾವಿಸಿದ್ರ? ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಮಾಡಿದಂಥ ಮೊದಲನೆಯ ಅದ್ಭುತ, ಆ ಕಾನಾ ಊರಿನಲ್ಲಿ ನಡೆದಂಥ ಆ ನೀರನ್ನು ದ್ರಾಕ್ಷಾರಸವನ್ನಾಗಿ ಆತನು ಒದಗಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಯಾವುದೇ ಕಾರ್ಯಗಳು ನಡೆಯುವಾಗ ನಾವೇನು ಮಾಡ್ತೇವೆ? ಆಹಾರ ಕಡಿಮೆ ಆಗಿದೆ ಅಂತೇಳಿ ನಾವು ಆಹಾರವನ್ನು ಮಾಡಿದವರಿಗೆ ಬೈಯುವಂಥದ್ದು, ಅಥವಾ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಂಥವರಿಗೆ ಬೈಯುವಂಥದ್ದು, ಅಥವಾ ಹೆಣ್ಣಿನ ಕಡೆಯವರಿಗೆ ಬೈಯುವಂಥದ್ದು, ಅಥವಾ ಗಂಡಿನ ಕಡೆಗೆ ಬೈಯುವಂಥದ್ದು. ಇಂಥ ನಾವು ಔಪಚಾರಿಕ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಹೊರತು ನಾವು ಆ ಕಾರ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಆ ಅದ್ಭುತಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಕೇವಲ ಊಟ ಮಾಡುವುದು, ಕುಡಿಯುವುದು, ತಿನ್ನುವುದು, ಹೀಗೆ ಮಲಗುವುದು, ಇಂಥ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಾ ಇದ್ದೇವೆ ಹೊರತು ಕಷ್ಟದ ಸಮಯಗಳಲ್ಲಿ ದೇವರು ಒದಗಿಸುವ ಆತನಾಗಿರುವುದರಿಂದ ಆತನು ನಮ್ಮ ಎಲ್ಲ ವಿಚಾರಗಳಿಗೆ ಮನ್ನಣೆಯನ್ನು ನೀಡುತ್ತಾ ಇರುವುದರಿಂದ ಆತನ ಬಗ್ಗೆ ನಾವು ಏನಾದರೂ ನಾವು ಕೇಳ್ತಾ ಇದ್ದೇವಾ? ಇವತ್ತು ಸ್ವಾಮಿ ಕಳೆದುಕೊಂಡಿರುವಂಥ ನಮಗೆ ಎಲ್ಲವನ್ನು ಆತ್ಮಿಕವಾಗಿ ಒದಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ದೇವರ ಮೇಲೆ ನಾವು ನಂಬಿಕೆಯನ್ನು ಇಡಬೇಕಾಗಿದೆ. ದೇವರು ಅನೇಕ ವಿಚಾರಗಳನ್ನು ನಮ್ಮ ನೆನಪಿಗೆ ತರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿರುವಾಗ ಕಾನಾ ಊರಿನ ಮದುವೆಗೆ ಹೋದಾಗ ಯೇಸುವಿನ ತಾಯಿ ಅಲ್ಲಿ ನಡೆದಂಥ ಘಟನೆಗಳನ್ನು, ಆ ಕಷ್ಟದ ಒಂದು ಪರಿಸ್ಥಿತಿಯನ್ನು ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಬಳಿಗೆ ಆಕೆ ಬಂದು ಹೇಳಿದಾಗ, ಅಮ್ಮ ನನ್ನ ಗೊಡವೆ ನಿನಗೇಕೆ? ಇನ್ನೂ ಸಮಯ ಬಂದಿಲ್ಲ, ಕಾಯಿ. ಇವತ್ತು ನಮಗೆ ಕಷ್ಟ ಇರ್ಬೋದು ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ಕಾಯಬೇಕಾಗಿದೆ. ನಮ್ಮಲ್ಲಿ ಹಣ, ಆಸ್ತಿ, ಅಂತಸ್ತು ಇಲ್ಲದೇ ಇರಬಹುದು, ಎಲ್ಲದಕ್ಕೋಸ್ಕರವಾಗಿ ನಾವು ಕಾಯಬೇಕಾಗಿದೆ.
ದುಡುಕುವಂಥ ಕಾಲು ದಾರಿ ತಪ್ಪುವಂಥದ್ದಾಗಿದೆ. ಎಷ್ಟೋ ಜನ ಹಣ ಸಂಪಾದನೆ ಮಾಡುವುದಕ್ಕೆ ನಾನಾ ವಿಧವಾದಂಥ ಮಾರ್ಗಗಳನ್ನು ಹುಡುಕುವಂಥದ್ದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಬಿದ್ದು ಅನೇಕ ಸಮಸ್ಯೆಗಳನ್ನೇ ತಾವೇ ಬರಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇಂಥ ಪರಿಸ್ಥಿತಿಗೆ ನಾವು ಹೋಗಬಾರದು. ಯಾಕೆಂದರೆ ಯೇಸು ಕ್ರಿಸ್ತನು ನಮಗೆ ಅಮೂಲ್ಯವಾದಂಥ ಕೃಪೆಯನ್ನು ಕೊಟ್ಟಿದ್ದಾನೆ. ಪೌಲನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರ ವಾಕ್ಯ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರು ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಯೇಸು ಕ್ರಿಸ್ತನು ತನ್ನ ಕೃಪೆಯನ್ನು ನಮಗೆ ಒದಗಿಸಿದ್ದಾನೆ. ಪ್ರಿಯರೇ, ತನ್ನ ಅಮೂಲ್ಯವಾದಂಥ ರಕ್ತವನ್ನು ಕೊಡುವುದರ ಮೂಲಕವಾಗಿ ನಮಗೆ ಆ ನೀತಿವಂತರು ಅನ್ನುವಂಥ ಪಟ್ಟವನ್ನು ಕೊಡುವುದರ ಮೂಲಕವಾಗಿ ತನ್ನ ಹೇರಳವಾದ ಕೃಪೆಯನ್ನು ನಮಗೆ ಅಮೂಲ್ಯವಾಗಿ ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ತನ್ನ ಕೃಪೆಯನ್ನು ಒದಗಿಸಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನನ್ನ ಆತ್ಮೀಯ ದೇವಜನರೇ, ಕ್ರಿಸ್ತನು ಇವತ್ತು ನಿಮಗೆ ಒದಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಕ್ರಿಸ್ತನು ಕಳೆದುಕೊಂಡಿರುವಂಥ ಎಲ್ಲ ಒಂದು ವಿಚಾರಗಳನ್ನು ಮತ್ತೆ ಕೊಡುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಯೋಬನ ಜೀವಿತದ ಉದಾಹರಣೆಯನ್ನು ನೋಡುವಾಗ ಯೋಬನು ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ. ನಂತರ ಯೋಬನು ಎಲ್ಲವನ್ನ ಆಶೀರ್ವಾದವಾಗಿ ದೇವರು ಆತನಿಗೆ ಎಲ್ಲವನ್ನ ಒದಗಿಸುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ನಿರಾಶರಾಗುವಂಥದ್ದು ಬೇಡ. ಪ್ರಿಯ ದೇವ ಜನರೇ, ನಾವು ನಿರಾಶರಾಗುವಂಥದ್ದು ಬೇಡ. ದೇವರು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ನಾವು ಕೇಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಅಗತ್ಯಗಳು ಏನೆಂಬುದಾಗಿ ದೇವರಿಗೆ ಗೊತ್ತಿದೆ. ಪ್ರಿಯರೇ, ಅಯ್ಯೋ ನನಗೆ ಜ್ಞಾನ ಇಲ್ಲ, ಅಯ್ಯೋ ನನಗೆ ಮನೆ ಇಲ್ಲ, ಅಯ್ಯೋ ನನಗೆ ಆಸ್ತಿ ಇಲ್ಲ, ಅಯ್ಯೋ ನನಗೆ ಆರೋಗ್ಯ ಸರಿ ಇಲ್ಲ ಎಂಬುದಾಗಿ ನಾನಾ ವಿಧವಾದಂಥ ಸಮಸ್ಯೆಗಳಿಂದ ನೀವು ಚಂಚಲಿತರಾಗಿದ್ದೀರಾ? ಭಯಪಡಬೇಡಿರಿ. ಯಾಕೆಂದರೆ ದೇವರು ನಿಮ್ಮ ಪರವಾಗಿದ್ದಾನೆ. ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥ ದೇವರಾಗಿದ್ದಾನೆ. ಇವತ್ತು ನಾವು ಪ್ರಾರ್ಥನೆ ಮೂಲಕವಾಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಾಗ ದೇವರು ತನ್ನ ಕೃಪೆಯ ಮೂಲಕವಾಗಿ ನಿಮ್ಮನ್ನು ಉದ್ಧರಿಸುವವನು, ಬಲಪಡಿಸುವವನು ಆಗಿದ್ದಾನೆ. ಎಫೆಸ 6:13ನೇ ಅಧ್ಯಾಯದಲ್ಲಿ ನಾವು ಆ ದೇವರ ಆಶೀರ್ವಾದಗಳನ್ನು ಪಡೆಯಬೇಕಾದರೆ ನಾವು ಕೆಲವು ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕಾಗುತ್ತದೆ. ಪ್ರಿಯರೇ, ಕೆಲವು ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಅದನ್ನು ನಾವು ಎಫೆಸ 6:13ರಲ್ಲಿ ಸತ್ಯವೆಂಬಂಥ ನಡುಕಟ್ಟನ್ನು ನಾವು ಸರಿಯಾಗಿ ಹಿಡಿದುಕೊಳ್ಳಬೇಕು. ಎರಡನೇದಾಗಿ ನೀತಿ ಎಂಬ ವಜ್ರ ಕವಚವನ್ನು ನಾವು ಧರಿಸಿಕೊಳ್ಳಬೇಕು. ಮೂರನೇದಾಗಿ ಸಮಾಧಾನದ ಸುವಾರ್ತೆಯನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ನಾಲ್ಕನೇದಾಗಿ ಸಿದ್ಧ ಮನಸ್ಸೆಂಬಂಥ ಕೆರವನ್ನು ನಾವು ಮೆಟ್ಟಿ ನಿಲ್ಲಬೇಕು. ಐದನೇದಾಗಿ ನಂಬಿಕೆ ಅನ್ನುವಂಥ ಗುರಾಣಿಯನ್ನು ನಾವು ಹಿಡಿದುಕೊಳ್ಳಬೇಕಾಗಿದೆ. ಆರನೇದಾಗಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ಏಳನೇದಾಗಿ ಪವಿತ್ರಾತ್ಮನು ಕೊಡುವಂಥ ದೇವರ ವಾಕ್ಯದ ಖಡ್ಗವನ್ನು, ವಾಕ್ಯದ ಕತ್ತಿಯನ್ನು ನಾವು ಹಿಡಿದುಕೊಂಡಾಗ ಈ 7 ಅಂಶಗಳನ್ನು, ಈ 7 ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಎಂಬುದಾಗಿ ಎಫೆಸದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಿಂದ ನಾವು ಓದುವವರಾಗಿದ್ದೇವೆ. ಪ್ರಿಯ ದೇವ ಜನರೇ, ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲೂ ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ಒಂದು ಕ್ರೈಸ್ತಿಯ ಜೀವಿತ, ದೇವರ ಆಶೀರ್ವಾದ ನಮ್ಮಲ್ಲಿ ಚಿರಕಾಲ ಇರಬೇಕೆಂಬುದಾಗಿ ನೋಡುವಾಗ, ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಾಗ ಈ 7 ಸರ್ವಾಯುಧಗಳನ್ನು ಧರಿಸಿಕೊಂಡಾಗ ನಮ್ಮಲ್ಲಿರುವಂಥ ತಲಾಂತುಗಳು, ನಮ್ಮಲ್ಲಿರುವಂಥ ಐಶ್ವರ್ಯಗಳು ಯಾವತ್ತು ಇನ್ನೊಬ್ಬರ ಪಾಲಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಯಾವಾಗ ನಾವು ಈ 7 ಆಯುಧಗಳಲ್ಲಿ ಒಂದನ್ನು ಬಿಟ್ಟರೂ ಕೂಡ ನಾವು ಜಯಶೀಲರಾಗುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕ್ರೈಸ್ತಿಯ ಜೀವನ ಅನ್ನುವಂಥದ್ದು ಅಷ್ಟು ಸುಲಭವಲ್ಲ. ಪ್ರಿಯರೇ, ಒಬ್ಬ ಮನುಷ್ಯನಿಗೆ ಎಷ್ಟೇ ಹಣ ಆಸ್ತಿ ಇದ್ರೇನು ನೆಮ್ಮದಿ ಇಲ್ಲ ಅಂತಂದರೆ ಏನು ಪ್ರಯೋಜನ ಹೇಳಿ? ಏನಾದ್ರು ಪ್ರಯೋಜನ ಇದೆಯಾ? ಖಂಡಿತ ಇಲ್ಲ. ಪ್ರಿಯ ವೀಕ್ಷಕರೇ, ಹಾಗಾಗಿ ಎಷ್ಟೋ ಜನ ಹಣವನ್ನು ಇಟ್ಕೊಂಡಿರ್ತಾರೆ. ಅನಾರೋಗ್ಯದ ಸಮಸ್ಯೆಗಳು ಬಂದಾಗ ಅಷ್ಟೇ ಹಣವನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಸುರಿತಾರೆ. ಪ್ರಿಯರೇ, ಕೊನೆಯದಾಗಿ ವೈದ್ಯರು ಹೇಳುವಂಥದ್ದು, ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ, ಇದರ ಮೇಲೆ ದೇವರ ಪ್ರಯತ್ನ ಎಂಬುದಾಗಿ ನಿಮ್ಮ ಹತ್ರ ಹಣ ಇದೆ ಎಂಬುದಾಗಿ ಗೊತ್ತಾದ ತಕ್ಷಣ ನಿಮ್ಮಲ್ಲಿರುವಂಥ ಹಣವನ್ನೆಲ್ಲ ಕಟ್ಟಿಸಿಕೊಳ್ಳುತ್ತಾರೆ. ಲಾಸ್ಟಲ್ಲಿ ಬಂದು ಹೇಳುವಂಥದ್ದು, ಐ ಆಮ್ ವೆರಿ ಸಾರಿ, ನಾವು ಅವರನ್ನ ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ ಎಂಬುದಾಗಿ.
ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಕೀರ್ತನೆ 49ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನಾವು ಓದಬೇಕಾಗ್ತದೆ ಪ್ರಿಯರೇ. 49ನೇ ಅಧ್ಯಾಯದಲ್ಲಿ ಆ ವಾಕ್ಯವನ್ನು ಓದುವಾಗ ಅಲ್ಲಿ ದೇವರು ಎಂಥ ಅದ್ಭುತವಾದಂಥ ವಾಕ್ಯವನ್ನು ನಮಗೆ ತಿಳಿಸಿಕೊಡುವನಾಗಿದ್ದಾನೆ. 9ನೇ ವಚನ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ, ಅಂಥ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಯಾರಾದರೂ ಅಂಥ ಪ್ರಯತ್ನವನ್ನು ಮಾಡುವುದಾದರೆ ಅವರು ಬಿಡಬೇಕು ಪ್ರಿಯರೇ. ಯಾಕೆಂದರೆ ಆ ಜೀವ ಕೊಡುವಂಥ ಅಧಿಕಾರ ದೇವರೊಬ್ಬನಿಗಿದೆ, ಮತ್ತೆ ಯಾರಿಗೂ ಕೂಡ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ದೇವರು ಒದಗಿಸುವಂಥ ಆಶೀರ್ವಾದವನ್ನು ನಾವು ಕೃಪೆಯ ಮೂಲಕವಾಗಿ ಪಡೆದುಕೊಳ್ಳಬಹುದು. ಈ 7 ಆಯುಧಗಳ ಮೂಲಕವಾಗಿ ಪಡೆದುಕೊಳ್ಳಬಹುದು. ಈ ಆಯುಧಗಳನ್ನು ನಮ್ಮ ಜೀವಿತದಲ್ಲಿ ಧರಿಸಿಕೊಂಡು ಕರ್ತನಿಗೆ ಮೆಚ್ಚುಗೆ ಮಕ್ಕಳಾಗಿ ಹೋಗುವಾಗ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಕೊನೆಯದಾಗಿ ಒಂದು ವಾಕ್ಯವನ್ನು ನಾವು ಓದೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನವನ್ನು ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. 8ನೇ ಅಧ್ಯಾಯ 26ನೇ ವಚನ, ಅದನ್ನು ನಾನು ಓದ್ತೇನೆ. ನೋಡುವಾಗ, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರವಾಗಿ ಬೇಡಿಕೊಳ್ಳುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಇವತ್ತು ಪವಿತ್ರಾತ್ಮನು ನಮಗೋಸ್ಕರವಾಗಿ ಪ್ರಿಯ ವೀಕ್ಷಕರೇ ಬೇಡುವಂಥವನಾಗಿದ್ದಾನೆ. ಪವಿತ್ರಾತ್ಮನ ಕಾರ್ಯಗಳ ಮೂಲಕವಾಗಿ ನೀವು ಜಯಶೀಲರಾಗಬೇಕಾದರೆ ಈ 7 ಸರ್ವಾಯುಧಗಳನ್ನು ಧರಿಸಿಕೊಂಡು ಆತನ ಮಕ್ಕಳಾಗಿ ಹೋಗುವಾಗ ದೇವರು ನಿಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದವನ್ನು ಕೊಟ್ಟು ನಿಮ್ಮ ಕುಟುಂಬಗಳನ್ನು ಉನ್ನತ ಸ್ಥಾನದಲ್ಲಿ ಇಡುವುದಕ್ಕೆ ಶಕ್ತನಾಗಿದ್ದಾನೆ. ಮತ್ತು ಕ್ರಿಸ್ತನ 2ನೇ ಬರುಣದಲ್ಲಿ ನೀವು ನೀತಿವಂತರ ಗುಂಪಿನಲ್ಲಿ ಸೇರಿ ಆ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ತನ್ನ ಅಪಾರವಾದಂಥ ಕೃಪೆಯನ್ನು ನಿಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ಆಶೀರ್ವಾದ ನಿಮಗೆ ಬೇಕಾ? ಈ ದಿನದಲ್ಲಿ ನಿಮ್ಮ ಹೃದಯವನ್ನು ಅರ್ಪಿಸಿರಿ. ಈ ವಾಕ್ಯದ ಮೂಲಕವಾಗಿ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ಆತನು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಿಮಗೆ ಬೇಕಾದಂಥ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆಶೀರ್ವಾದ ಸದಾಕಾಲ ನಿಮ್ಮ ಜೀವಿತದಲ್ಲಿ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯವನ್ನು ಈ ದಿನದಲ್ಲಿ ಸಮಯದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕನಿಕರವುಳ್ಳ ತಂದೆಯೇ, ಸಕಲ ವಿಧವಾಗಿ ಸಂತೈಸುವಂಥ ದೇವರೇ, ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯದ ಬೆಳಕಿನ ಮಾರ್ಗದಲ್ಲಿ ಜೀವಿಸಲಿಕ್ಕಾಗುವಂತೆಯೂ ನಿನ್ನ ಪ್ರಸನ್ನತೆಯನ್ನು ಹೊಂದಲಿಕ್ಕೆ ಆಗುವಂತೆಯೂ ಎಲ್ಲರಿಗೂ ನಿನ್ನ ಶ್ರೇಷ್ಠವಾದಂಥ ಕೃಪೆಯನ್ನು ಕೊಟ್ಟು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆ ಇದೆಯಾ? ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವುದಾದರೆ ದೇವರು ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ದೇವರು ಈ ದಿನದಲ್ಲಿ ಸಮಯದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.